ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ? ಇದನ್ನೆಲ್ಲ ತಡೆಯಕ್ಕಾಗತ್ತಾ? ಎಷ್ಟು ಟೆಕ್ನಾಲಜಿ, ಯಾವ ಅಡ್ವಾನ್ಸ್, ಏನಾಗಿ ಏನ್ ಪ್ರಯೋಜನ? ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ, ಧಡ. ಆದ್ರೆ ಎಲ್ಲೇ ಆಗಿರ್ಲಿ, ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರ್ದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥೈಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 106 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥೈಲ್ಯಾಂಡ್ಗೆ 106 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆ ತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥೈಲ್ಯಾಂಡ್ ಟೂರ್ ಕೂಡ ಬಹಳ ಚೀಪ್, ಅದು 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ, ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದ್ರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರೇ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ, ಕೆಲವು ಕಡೆಗಳಲ್ಲಿ ಪದೇ ಜಪಾನ್ ಅಂತ ಕಡೆಗಳಲ್ಲಿ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ? ಇದನ್ನೆಲ್ಲ ತಡೆಯಕ್ಕಾಗತ್ತಾ? ಎಷ್ಟು ಟೆಕ್ನಾಲಜಿ, ಯಾವ ಅಡ್ವಾನ್ಸ್, ಏನಾಗಿ ಏನ್ ಪ್ರಯೋಜನ? ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ, ಧಡ. ಆದ್ರೆ ಎಲ್ಲೇ ಆಗಿರ್ಲಿ, ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರ್ದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥೈಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 106 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥೈಲ್ಯಾಂಡ್ಗೆ 106 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆ ತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥೈಲ್ಯಾಂಡ್ ಟೂರ್ ಕೂಡ ಬಹಳ ಚೀಪ್, ಅದು 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ, ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದ್ರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರೇ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ, ಕೆಲವು ಕಡೆಗಳಲ್ಲಿ ಪದೇ ಜಪಾನ್ ಅಂತ ಕಡೆಗಳಲ್ಲಿ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ? ಇದನ್ನೆಲ್ಲ ತಡೆಯಕ್ಕಾಗತ್ತಾ? ಎಷ್ಟು ಟೆಕ್ನಾಲಜಿ, ಯಾವ ಅಡ್ವಾನ್ಸ್, ಏನಾಗಿ ಏನ್ ಪ್ರಯೋಜನ? ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ, ಧಡ. ಆದ್ರೆ ಎಲ್ಲೇ ಆಗಿರ್ಲಿ, ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರ್ದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥೈಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 106 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥೈಲ್ಯಾಂಡ್ಗೆ 106 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆ ತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥೈಲ್ಯಾಂಡ್
ಟೂರ್ ಕೂಡ ಬಹಳ ಬಹಳ ಚೀಪ್ ಅದು 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ. ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರ, ಇವತ್ತಿನ 9:30ಯ ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ ಕೆಲವು ಕಡೆಗಳಲ್ಲಿ ಪದೇ ಪದೇ, ಜಪಾನ್ ಅಂತ ಕಡೆಗಳಲ್ಲಿ ಪದೇ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ. ಇದನ್ನೆಲ್ಲ ತಡೆಯಕ್ಕಾಗತ್ತಾ? ಎಷ್ಟು ಟೆಕ್ನಾಲಜಿ, ಯಾವ ಅಡ್ವಾನ್ಸ್, ಏನಾಗಿ ಏನ್ ಪ್ರಯೋಜನ? ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ, ಧಡ. ಆದ್ರೆ ಎಲ್ಲೇ ಆಗಿರ್ಲಿ, ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥೈಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 100 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥೈಲ್ಯಾಂಡ್ಗೆ 100 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆ ತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥೈಲ್ಯಾಂಡ್ ಟೂರ್ ಕೂಡ ಬಹಳ ಬಹಳ ಚೀಪ್ ಅದು, 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ. ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರ, ಇವತ್ತಿನ 9:30ಯ ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ ಕೆಲವು ಕಡೆಗಳಲ್ಲಿ ಪದೇ ಪದೇ, ಜಪಾನ್ ಅಂತ ಕಡೆಗಳಲ್ಲಿ ಪದೇ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ. ಇದನ್ನೆಲ್ಲ ತಡೆಯಕ್ಕಾಗತ್ತಾ? ಎಷ್ಟು ಟೆಕ್ನಾಲಜಿ, ಯಾವ ಅಡ್ವಾನ್ಸ್, ಏನಾಗಿ ಏನ್ ಪ್ರಯೋಜನ? ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ, ಧಡ. ಆದ್ರೆ ಎಲ್ಲೇ ಆಗಿರ್ಲಿ, ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥೈಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 100 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥೈಲ್ಯಾಂಡ್ಗೆ 100 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆ ತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥೈಲ್ಯಾಂಡ್ ಟೂರ್ ಕೂಡ ಬಹಳ ಬಹಳ ಚೀಪ್ ಅದು, 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ. ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರ, ಇವತ್ತಿನ 9:30ಯ ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ ಕೆಲವು ಕಡೆಗಳಲ್ಲಿ ಪದೇ ಪದೇ, ಜಪಾನ್ ಅಂತ ಕಡೆಗಳಲ್ಲಿ ಪದೇ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಥೈಲ್ಯಾಂಡ್ ಶೇಕ್ ಆಗಿದೆ. ಅವತ್ತರ ನೋಡಿ, ಈ ನೈಸರ್ಗಿಕ ನ್ಯಾಯ ಅಂತಿರುತ್ತೆ. ನಾವು ಏನ್ ಮಾತಾಡ್ತೀವಿ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ನಾವು ಪವರ್ಫುಲ್, ನಮ್ಮ ದೇವರು, ಆ ದೇವರು ಒಂದೇ ರೀ ಪ್ರಕೃತಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಏನ್ ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ವಾ. ಇದನ್ನೆಲ್ಲ ತಡೆಯಕ್ಕಾಗತ್ತಾ?
ಎಷ್ಟು ಟೆಕ್ನಾಲಜಿ ಯಾವ ಅಡ್ವಾನ್ಸ್ ಏನಾಗಿ ಏನು ಪ್ರಯೋಜನ, ಸುಮ್ಮನೆ ಒಂದು ಶೇಕಿಂಗ್ ಅಷ್ಟೇ. ಧಡ. ಆದ್ರೆ ಎಲ್ಲೇ ಆಗಿರ್ಲಿ ನಮಗೆ ಒಂದಿರ್ತದೆ, ಎಲ್ಲೂ ಆಗಬಾರದು. ಭಾರತೀಯರಲ್ಲಿರ್ತಾರೆ, ಕನ್ನಡಿಗರಲ್ಲಿರ್ತಾರೆ ಅಂತೇಳಿ. ಭೂಕಂಪಕ್ಕೆ ಥಾಯ್ಲ್ಯಾಂಡ್, ಮ್ಯಾನ್ಮಾರ್ ಶೇಕ್ ಆಗೋಯ್ತು. ಭೂಕಂಪಕ್ಕೆ 100 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ಇನ್ನು ಲೆಕ್ಕ ಸಿಕ್ಕಿಲ್ಲ, ಕೆಲವರು ಮಾತ್ರ ಸಿಕ್ಕಿದ್ದಾರೆ. ಬ್ಯಾಂಕಾಕ್ನಲ್ಲಿ ಬಹುಮಹಡಿ ಕಟ್ಟಡ ಕುಸಿದೋಗಿದೆ. ಬಹುಮಹಡಿ ಕಟ್ಟಡ ಅಂದ್ರೆ ತುಂಬಾ ಕಟ್ಟಡದ ಅಡಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಒಳಗೆ. ಥಾಯ್ಲ್ಯಾಂಡ್ಗೆ 100 ಮಂದಿ ಕನ್ನಡಿಗರು, ಭಾರತೀಯರು ತುಂಬಾ ಜನ ಹೋಗಿ ಬರ್ತಾನೆ ಇರ್ತಾರೆ. ಬ್ಯಾಂಕಾಕ್ನ ಒಂದೇ ರೂಮ್ನಲ್ಲಿ 50 ಜನ ಕನ್ನಡಿಗರಿದ್ರಂತೆ. ಯಾವುದೋ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿರ್ತಾರೆ. ಕೆಲವು ಕಂಪನಿಗಳೆಲ್ಲ ಆತರ ಒಂದು ಪ್ಯಾಕೇಜ್ ಎಲ್ಲ ಕೊಡುತ್ತೆ, ಹೋಗಿ ಬನ್ರಪ್ಪ ಅಂತೇಳಿ. ಆಮೇಲೆ ಥಾಯ್ಲ್ಯಾಂಡ್ ಟೂರ್ ಕೂಡ ಬಹಳ ಚೀಪ್, ಅದು 23,000 ರೂಪಾಯಿದಲ್ಲಿ ಆಗ್ಬಿಡುತ್ತೆ. ಹೋಗಿ ಬರ್ತಾರೆ ಈಗೆಲ್ಲ. ಭೂಕಂಪದ ಅನುಭವ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹೊರಬಂದ್ರು. ಬ್ಯಾಂಕಾಕ್ನಲ್ಲಿದ್ದ ಬರೋಬ್ಬರಿ 300 ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಬೇಕಿರುವಂತಹ ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಗಳನ್ನು ಆದ್ರೆ ಇದು ಈಗ ಅಂತಲ್ಲ, ಇದರ ಬಗ್ಗೆ ಪದೇ ಇಲ್ಲಿ ಆಗ್ತಾ ಇರುತ್ತೆ. ವೀಕ್ಷಕರೇ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ನಾನು ಇದರ ಬಗ್ಗೆನೇ ಒಂದು ಸ್ಟೋರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದ್ರೆ ಹೆಂಗಾಗತ್ತೆ, ಇದರ ಇಂದಿನ ಸೈನ್ಸ್ ಏನು, ಹೆಂಗೆ ಅದು ಎಲ್ಲಾ ಕಡೆ, ಕೆಲವು ಕಡೆಗಳಲ್ಲಿ ಪದೇ ಜಪಾನ್ ಅಂತ ಕಡೆಗಳಲ್ಲಿ ಪದೇ ಭೂಕಂಪ ಆಗುತ್ತೆ. ಬಹಳ ಅತ್ಯದ್ಭುತವಾದ ಸ್ಟೋರಿ ಇವತ್ತಿನ ಭೂಕಂಪದ ಬಗೆಗೆ ಬ್ರಹ್ಮಾಸ್ತ್ರದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದಿನ ಸ್ಟೋರಿ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.